ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆತ ಪ್ರಕರಣ ಘಟನೆ ತುಂಬಾ ಬೇಸರವನ್ನ ತರಿಸಿದೆ ಎಂದಿದ್ದಾರೆ ಜಿಲ್ಲಾಧಿಕಾರಿ ಪ್ರಭು. ಕೆಂಪೇಗೌಡ ಜಯಂತಿ ಅರ್ಥಪೂರ್ಣವಾಗಿ ನಡೀತಾ ಇತ್ತು. ಮಹನೀಯರ ಜಯಂತಿಯ ವೇಳೆ ಆದ ಘಟನೆ ನೋವಿನ ಸಂಗತಿ. ಪೊಲೀಸರು 4 ಮಂದಿಯನ್ನು ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳುತ್ತೇವೆ ಅಂತ ಜಿಲ್ಲಾಧಿಕಾರಿಗಳು ಮಾತನಾಡಿದ್ದಾರೆ. ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸ್ ಇಲಾಖೆ SP ಅವರ ನೇತೃತ್ವದಲ್ಲಿ ಕಟ್ಟುನಿಟ್ಟಿನ ಕ್ರಮ ಎಲ್ಲವೂ ಕೂಡ ದಾಖಲೆಗಳಿದೆ. ಯಾರ್ಯಾರು ಕಾನೂನನ್ನು ಕೈಗೆ ತಗೊಳ್ತಾರೆ, ಅಸಂಬದ್ಧವಾಗಿ ವರ್ತಿಸ್ತಾರೆ, ಆ ರೀತಿಯ ಪ್ರಕರಣಗಳಿಗೆ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಈಗಾಗಲೇ 4 ಜನರನ್ನು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. ವಿಚಾರಣೆ ನಡೀತಾ ಇದೆ. ಕಾನೂನು ರೀತಿ ಏನು ಕ್ರಮ ತೆಗೆದುಕೊಳ್ಬೇಕು ತಗೋತೀವಿ. ಘಟನೆಗಳು ಯಾರ್ದು ಅಪೇಕ್ಷೆ ಇರೋದಿಲ್ಲ ಅಥವಾ ಯಾವ ಥರ ಆಯಿತು ಅನ್ನೋದಕ್ಕಿಂತನೂ ಈಗ ಆಗಿರೋವಂಥ ಘಟನೆಗೆ ಏನು ಗಂಭೀರವಾದ ಪರಿಣಾಮಗಳನ್ನು, ಗಂಭೀರವಾದ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಪೊಲೀಸ್ ಇಲಾಖೆ ಆ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ. ಮಾದರಿಯಾಗಿ ಎಲ್ಲ ಆಚರಣೆಗಳನ್ನು ಮಾಡಬೇಕು ಅನ್ನೋದಷ್ಟೇ ಜಿಲ್ಲಾಡಳಿತದ ಆಶಯ. ಸರ್ಕಾರದ ನಿರ್ದೇಶನ ಏನಿದೆ, ಆದೇಶ ಏನಿದೆ, ಅದನ್ನು ಪಾಲಿಸಬೇಕು. ಆ ಎಲ್ಲ ಮಹನೀಯರಿಗೆ ಗೌರವವನ್ನು ಕೊಡಬೇಕು. ಇದು ನಮ್ಮ ಜವಾಬ್ದಾರಿ. ಅದನ್ನು ನಾವು ಖಂಡಿತವಾಗ್ಲೂ ಮಾಡ್ತೇವೆ. ಸಣ್ಣ ಪುಟ್ಟ ತಪ್ಪುಗಳಾಗುತ್ತೆ ಅಂಥ ಸಂದರ್ಭ